ಬೆಳೆ ಇದು. ಕೇವಲ 60 ದಿನದಲ್ಲಿ ಕೈ ತುಂಬ ಹಣವನ್ನ ಮಾಡಬಹುದು. 2 ತಿಂಗಳಲ್ಲಿ ನಿಮ್ಮ ಹೊಲದಿಂದಲೇ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಡಬಲ್ ಮಾಡಬಹುದು. ಹೇಗೆ ಗೊತ್ತಾ? ಕಡಿಮೆ ನೀರು, ಕಡಿಮೆ ಖರ್ಚು, ಆದ್ರೆ ಒಳ್ಳೆ ಆದಾಯ. ಯಾವುದಪ್ಪ ಬೆಳೆ ಅಂತ ಯೋಚಿಸ್ತಾ ಇದ್ದೀರಾ? ಸಣ್ಣ ರೈತನನ್ನ ಶ್ರೀಮಂತವಾಗಿಸಬಲ್ಲಂತ 60 ದಿನದ ಸೀಕ್ರೆಟ್ ಬೆಳೆ ಇದು. ಈ ಒಂದು ಮಸಾಲೆ ಬೆಳೆ ನಿಮ್ಮ ಅದೃಷ್ಟವನ್ನೇ ಬದಲಿಸಬಹುದು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸಾಮಾನ್ಯವಾಗಿ ರೈತರು ಹೆಚ್ಚು ಆದಾಯ ಕೊಡುವಂತ ಬೆಳೆಗಳನ್ನೇ ಹುಡುಕ್ತಾ ಇರ್ತಾರೆ. ಆದ್ರೆ ಸರಿಯಾದಂತ ಸಮಯದಲ್ಲಿ ಸರಿಯಾದಂತ ಬೆಳೆ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದೀಗ ಇವತ್ತು ನಾವು ಹೇಳ್ತಿರುವಂತದ್ದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಕೊಡುವಂತ ಒಂದು ಅದ್ಭುತವಾದಂತ ಬೆಳೆ ಸ್ನೇಹಿತರೆ. ಕೇವಲ 60 ದಿನದಲ್ಲಿ ಕೊಯ್ಲಿಗೆ ರೆಡಿ ಆಗುತ್ತೆ. ವರ್ಷ ಪೂರ್ತಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಹಾಗಾದ್ರೆ ಯಾವುದಪ್ಪ ಬೆಳೆ ಅಂತ ಯೋಚಿಸ್ತಾ ಇದ್ದೀರಾ? ಅದೇ ಕಸ್ತೂರಿ ಮೇಥಿ, ಅಂದ್ರೆ ಕಸ್ತೂರಿ ಮೆಂತ್ಯ ಅಂತ ಕೂಡ ಕರಿತೀವಿ. ಸಾಮಾನ್ಯ ಮೆಂತ್ಯ ಅಲ್ಲ ಇದು. ಇದನ್ನ ಒಣಗಿಸಿದ ಮೇಲೆ ಮಸಾಲೆ ರೂಪದಲ್ಲಿ ಇದನ್ನ ಬಳಸ್ತಾರೆ. ಬಿರಿಯಾನಿ, ಪಲಾವ್ ಆಗಿರ್ಬೋದು ಅಥವಾ ಪನ್ನೀರ್ ಬಾಜಿ ಆಗಿರ್ಬೋದು, ಹೀಗೆ ಎಲ್ಲಾದ್ರಲ್ಲೂ ಕೂಡ ಡಿಮಾಂಡ್ ಇದೆ. ಮುಖ್ಯವಾಗಿ ಈ ಬೆಳೆ ಕಡಿಮೆ ನೀರಿನಲ್ಲಿ ಬೆಳೆಯುತ್ತೆ. ಜೊತೆಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಒಂದು ಬಾರಿ ಅಲ್ಲ, ಹಲವು ಬಾರಿ ಫಸಲನ್ನ ಕೊಡುತ್ತೆ. ಬಿತ್ತನೆ ಮಾಡಿದ 20 ರಿಂದ 25 ದಿನದಲ್ಲೇ ಮೊದಲ ಕೊಯ್ಲಿಗೆ ರೆಡಿ ಆಗುತ್ತೆ. ಆಮೇಲೆ ಮತ್ತೆ ಸಸ್ಯ ಬೆಳೆದು ಮತ್ತೆ ಕೊಯ್ಲಿಗೆ ರೆಡಿ ಆಗುತ್ತೆ. ಸೊ ಮಣ್ಣು ಮರಳು ಮಿಶ್ರಿತವಾಗಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಜೊತೆಗೆ ಸಾವಯವ ಗೊಬ್ಬರವನ್ನ ಬಳಸಿದ್ರೆ ಬೆಳವಣಿಗೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ತಾ ಹೋಗ್ತೀನಿ, ಯಾವ ರೀತಿ ಬೆಳಿಬೇಕು ಅಂತ ಹೇಳ್ಕೊಂಡು. ಸೊ ಕಸ್ತೂರಿ ಮೇಥಿ ತಯಾರಿಸುವಂತ ವಿಧಾನ ತುಂಬಾ ಈಸಿ ಸ್ನೇಹಿತರೆ. ಈ ಕೃಷಿ ಸುಲಭ. ಸೊ ತಾಜಾ ಮೆಂತ್ಯ ಎಲೆಗಳನ್ನ ತೆಗೆದು ಚೆನ್ನಾಗಿ ತೊಳಿಬೇಕು. ನಂತರ ನೆರಳಿನಲ್ಲಿ ಒಣಗಿಸಬೇಕು. ನೇರ ಸೂರ್ಯನ ಬೆಳಕಿನಲ್ಲಿ ಒಣಗಿಸಬಾರ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. 2 ರಿಂದ 3 ದಿನಗಳಲ್ಲಿ ಎಲೆಗಳು ತುಂಬಾ ಗರಿ ಗರಿ ಆಗಿರುತ್ತೆ. ನಂತರ ಅದನ್ನ ನೀವು ಲಘುವಾಗಿ ಪುಡಿ ಮಾಡಿದ್ರೆ ಕಸ್ತೂರಿ ಮೇಥಿ ರೆಡಿ ಆಗಿರುತ್ತೆ. ಇದನ್ನ ಗಾಳಿ ಆಡದಂತ ಡಬ್ಬದಲ್ಲಿಟ್ರೆ ವರ್ಷಗಳ ಕಾಲ ಕೆಡೋದಿಲ್ಲ. ಸೊ ಮಾರುಕಟ್ಟೆಯಲ್ಲಿ ಇದರ ಬೆಲೆ ತುಂಬಾ ಹೆಚ್ಚು. ಸೊ ರೆಸ್ಟೋರೆಂಟ್ ಆಗಿರ್ಬೋದು, ಮಸಾಲೆ ಕಂಪನಿಗಳಲ್ಲಿ ಇದರ ಡಿಮಾಂಡ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ನೀವು ನೇರವಾಗಿ ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ನಿಮ್ಮದೇ ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡ್ ರೂಪದಲ್ಲಿ ನಿಮ್ಮದೇ ಹೆಸರಿನಲ್ಲಿ ಮಾರಾಟ ಮಾಡಿದ್ರೆ ಇನ್ನೂ ಲಾಭ ಹೆಚ್ಚು ಬರುತ್ತೆ. ಸೊ ಸಾವಯವವಾಗಿ ಬೆಳೆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಅವಕಾಶ ಇದೆ ನಿಮಗೆ. ಒಟ್ಟಾರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಬೇಕು ಅಂತಂದ್ರೆ ಈ 60 ದಿನದ ಕಸ್ತೂರಿ ಮೇಥಿ ಕೃಷಿಯನ್ನ ನೀವು ಶುರು ಮಾಡಬಹುದು. ನಿಮ್ಮ ಜೀವನವೇ ಬದಲಾಗುವಂತ ಎಲ್ಲ ಚಾನ್ಸಸ್ ಇದೆ. ಸೊ ಕಸ್ತೂರಿ ಮೇಥಿಯನ್ನ ಸಾಮಾನ್ಯ ಮೆಂತ್ಯಗಿಂತ ಹೆಚ್ಚು ಮೌಲ್ಯಯುತ, ಹಾಗೆ ತುಂಬಾ ಬೆನಿಫಿಟ್ ಅಂತ ಪರಿಗಣಿಸ್ತಾರೆ. ಸೊ ಇದನ್ನ ಅಡುಗೆ ಮನೆಯಿಂದ ಹಿಡಿದು ಔಷಧಿ ಆಗಿರ್ಬೋದು, ಸೌಂದರ್ಯ ವರ್ಧಕ ಉದ್ಯಮಗಳಲ್ಲೂ ಕೂಡ ಹೇರಳವಾಗಿ ಬಳಸ್ತಾರೆ. ಅದಕ್ಕಾಗಿ ಇದರ ಬೆಲೆ ಯಾವಾಗ್ಲೂ ಕೂಡ ಏರ್ತಾ ಇರುವಂತದ್ದು. ಸೊ ಇದರ ಅತ್ಯುತ್ತಮ ಅಂಶ ಅಂತಂದ್ರೆ ಅದರ ಕೃಷಿಗೆ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದಾಗಿರ್ಬೋದು, ಅಥವಾ ನಾವು ಯಾವುದೇ ಕೃಷಿಯನ್ನ ಮಾಡ್ತೀವಿ ಅಂತಂದ್ರೆ 2 ರಿಂದ 3 ತಿಂಗಳು, 5 ತಿಂಗಳು, 1 ವರ್ಷ ಈ ರೀತಿಯಾಗಿ ಕಾಯ್ಬೇಕಾಗತ್ತೆ. ಬಟ್ ಇದರಲ್ಲಿ ನಿಮಗೆ 2 ಬಾರಿ ಫಸಲನ್ನ ಕೊಡುತ್ತೆ. ಅದಾದ್ಮೇಲೆ ನೀವು ಯಾವಾಗ ಕಟಾವು ಮಾಡ್ತಿರೋ ಮತ್ತೆ ಬೆಳವಣಿಗೆ ಆಗುತ್ತೆ. ಸೊ ಒಣಗಿದ ಕಸ್ತೂರಿ ಮೇಥಿ ಬೆಲೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಹೆಚ್ಚಿರೋದ್ರಿಂದ ಒಣಗಿದ ನಂತರ ಮಾರಾಟ ಮಾಡೋದು ಇನ್ನೂ ಒಳ್ಳೆಯದು ಸ್ನೇಹಿತರೆ. ಹೆಚ್ಚು ಲಾಭ ಬರುತ್ತೆ. ಸೊ ನೀವು ಸರಿಯಾದ ಪ್ಲಾನ್ ಅನ್ನ ಮಾಡಿ ಬಿತ್ತಿದ್ರೆ ಕೇವಲ 2 ತಿಂಗಳೊಳಗೆ ಬೆಳೆ ನಿಮ್ಮ ಒಂದು ಕೈಗೆ ಬರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ 20 ರಿಂದ 25 ದಿನದಲ್ಲೂ ಕೂಡ ಬರಬಹುದು. ಬಟ್ ಇಲ್ಲಿ ನೀವು ಯಾವ ರೀತಿಯಾಗಿ ಗೊಬ್ಬರವನ್ನ ಹಾಕ್ತೀರಾ, ಯಾವ ರೀತಿಯಾಗಿ ನೀವು ಆರೈಕೆ ಮಾಡ್ತೀರಾ, ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಕರೆಕ್ಟ್ ಆಗಿ ನಿಮಗೆ ಇಳುವರಿ ಫಸ್ಟ್ ಬೇಕು ಅಂತಂದ್ರೆ ನೀವು 60 ದಿನ ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ಕೆಲವೊಂದು ಕೇಸ್ಗಳಲ್ಲಿ 25 ದಿನಗಳಲ್ಲೂ ಕೂಡ ಬೆಳೆ ಚೆನ್ನಾಗಿ ಬಂದು ಕೈಗೆ ಬಂದಿದ್ದು ಕೂಡ ಇದೆ, ಒಳ್ಳೆ ಲಾಭ ತಂದಿದ್ದು ಕೂಡ ಇದೆ. ಬಟ್ ಇಲ್ಲಿ ರೈತರ ನಿಮಗೊಂದು ಹೇಳಲೇಬೇಕು, ನೀವು ನೀರು ಹಾಕುವಾಗ ಇದಕ್ಕೆ ಜಾಗರೂಕರಾಗಿರಬೇಕು. ಸೊ ಇದಕ್ಕೆ ಹೆಚ್ಚು ನೀರಿನ ಅಗತ್ಯ ಇಲ್ಲ. ಸೊ ಮಣ್ಣನ್ನ ಸ್ವಲ್ಪ ತೇವವಾಗಿರಬೇಕಾಗತ್ತೆ. ಸೊ ಈ ಬೆಳೆ ಬಹಳ ಕಡಿಮೆ ಸಮಯದಲ್ಲಿ ಸಿದ್ಧವಾಗೋದ್ರಿಂದ ತಮ್ಮ ಹೊಲಗಳನ್ನ ಬೇಗನೆ ನೀವು ತೆರವುಗೊಳಿಸಿ ಮುಂದಿನ ಬೆಳೆಗೆ ಸಿದ್ಧ ಮಾಡೋದಕ್ಕೆ ರೈತರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು. ಬಿಕಾಸ್ 25 ಡೇಸು ಅಥವಾ ನೀವು 1 ತಿಂಗಳು 2 ತಿಂಗಳು ನೋಡ್ಕೋತೀರಾ ಅಂತಂದ್ರೆ ನೆಕ್ಸ್ಟ್ ಯಾವ ಬೆಳೆ ನಾನು ಹಾಕಬೇಕು ಅನ್ನೋದು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನೊಂದಷ್ಟು ಜನ ಕೇಳ್ತಾರೆ, ಮೇಡಮ್ ನಾವು ಮನೆಯಲ್ಲೇ ಕೃಷಿ ಮಾಡ್ತೀವಿ,
ಮಾಡ್ತೀವಿ. ಸೊ ಈ ಕೃಷಿ ಸಾಧ್ಯನಾ ಅಂತ ಹೇಳ್ಕೊಂಡು ಸೊ ನೀವು ಮನೆಯಲ್ಲೂ ಕೂಡ ಒಂದು ಟೆರೆಸ್ ಗಾರ್ಡನ್ ತರ ಮಾಡಿಕೊಂಡು ಅಥವಾ ನಿಮ್ಮ ಒಂದು ಮನೆಯ ಅಕ್ಕಪಕ್ಕದಲ್ಲಿರುವಂತ ಚಿಕ್ಕ ಜಾಗದಲ್ಲೂ ಕೂಡ ಈ ಒಂದು ಕಸ್ತೂರಿ ಮೇಥಿ ಕೃಷಿಯನ್ನ ಕೂಡ ಮಾಡಬಹುದು. ಸೊ ಮೊದಲನೇದಾಗಿ ತಾಜಾ ಮೆಂತ್ಯ ಎಲೆಗಳನ್ನ ಇಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ಎಲೆಗಳು ಸಂಪೂರ್ಣವಾಗಿ ಹಸಿರಾಗಿರೋದನ್ನ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿ ದಪ್ಪ ಕಡ್ಡಿಗಳನ್ನ ತೆಗೆದು ಹಾಕಿ ಎಳೆಯ ಎಲೆಗಳು ಮಾತ್ರ, ತೆಳುವಾದ ಕಡ್ಡಿಗಳನ್ನ ಮಾತ್ರ ಇಲ್ಲಿ ನೀವು ಇಟ್ಕೊಳ್ಬೇಕು. ಸೊ ಇವುಗಳನ್ನ 2 ರಿಂದ 3 ಬಾರಿ ಶುದ್ಧ ನೀರಿನಿಂದ ತೊಳಿಬೇಕು. ನಂತರ ಹೆಚ್ಚುವರಿ ನೀರನ್ನ ತೆಗೆದು ಹಾಕಿ ಅವುಗಳನ್ನ ಜರಡಿ ಇರುತ್ತಲ್ವಾ ಅದ್ರಲ್ಲಿ ನೀವು ಸೋಸಬೇಕಾಗತ್ತೆ. ಸೊ ಮೆಂತ್ಯ ಎಲೆಗಳನ್ನ ಒಣಗಿಸಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಮೆಂತ್ಯವನ್ನ ಹತ್ತಿ ಬಟ್ಟೆಯ ಮೇಲೆ ಹರಡಿ ಫ್ಯಾನ್ ಗಾಳಿಯಲ್ಲಿ ಅಥವಾ ನೆರಳಿರುವಂತಹ ಸ್ಥಳದಲ್ಲಿ ಒಣಗಿಸಬೇಕು. ಸೊ ಸೂರ್ಯನ ಬೆಳಕು ಬೀಳಬಾರ್ದು. ಆದ್ರೆ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನೇರ ಸೂರ್ಯನ ಬೆಳಕೇನಿರುತ್ತೋ ಸೊ ಬೇಗ ಒಣಗಬೇಕು ಅಂತ ಹೇಳ್ಕೊಂಡು ಸೂರ್ಯನ ಬೆಳಕಿನಲ್ಲಿ ಒಣಗಿಸಬಾರ್ದು. ಸೊ ಒಣಗಿಸಿದ್ರೆ ಏನಾಗುತ್ತೆ, ಬಣ್ಣ ಕಪ್ಪಾಗತ್ತೆ. ಸೊ ಸುವಾಸನೆ ಏನಿರುತ್ತೋ, ಆ ಸ್ಮೆಲ್ ಏನಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಮೆಂತ್ಯ ಎಲೆಗಳನ್ನ ಒಣಗಿಸುವಾಗ ಸ್ವಲ್ಪ ಉಪ್ಪು ಸಿಂಪಡಿಸೋದ್ರಿಂದ ಅದರ ಹಸಿರು ಬಣ್ಣವನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಎಲೆಗಳು ಬಟ್ಟೆಯ ಮೇಲೆ ಒಣಗಿದ ನಂತರ 2 ರಿಂದ 3 ದಿನಗಳಲ್ಲಿ ಸಂಪೂರ್ಣವಾಗಿ ಅದು ನಿಮಗೆ ಡ್ರೈ ಆಗುತ್ತೆ, ಗರಿ ಗರಿ ಆಗುತ್ತೆ. ಸೊ ಒಣ ಮೆಂತ್ಯ ಎಲೆಗಳನ್ನ ಉತ್ತಮ ರೀತಿಯಲ್ಲಿ ಸಂಗ್ರಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಣ ಮೆಂತ್ಯ ಎಲೆಗಳನ್ನ ಕೈಗಳಿಂದ ಪುಡಿ ಮಾಡಿದಾಗ ಅದು ನಿಮಗೆ ಕುಸಿಯೋದಕ್ಕೆ ಅಂದ್ರೆ ಬೀಳೋದಕ್ಕೆ ಶುರು ಆಗುತ್ತೆ. ಆಗ ಕಸ್ತೂರಿ ಮೇಥಿ ರೆಡಿ ಆಗಿರುತ್ತೆ. ಸೊ ಇದನ್ನ ನಿಮ್ಮ ಕೈಗಳಿಂದ ಲಘುವಾಗಿ ಪುಡಿ ಮಾಡಬೇಕು. ಸೊ ಗಾಳಿ ಆಡದ ಗಾಜಿನ ಒಂದು ಡಬ್ಬದಲ್ಲಿ ಇರುತ್ತಲ್ಲ, ಸೊ ಅದರಲ್ಲಿ ಫಿಲ್ ಮಾಡಿ. ಅವಾಗ ನೀವು ಎಷ್ಟು ವರ್ಷ ಇಟ್ಟರೂ ಕೂಡ ಅದು ಕೆಡೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಸ್ಮೆಲ್ ಆಗಿರ್ಬೋದು, ಅದರ ಕ್ವಾಲಿಟಿ ಆಗಿರ್ಬೋದು, ಅದರ ಮೇಲೆ ನಿಮ್ಮ ಒಂದು ಆದಾಯ ಡಿಪೆಂಡ್ ಆಗಿರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಪ್ಯಾಕೇಜ್ ಮಾಡಿದಂಥ ಮಸಾಲೆ ಕಂಪನಿಗಳಲ್ಲಿ ಕಸ್ತೂರಿ ಮೇಥಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಸೊ ರೈತರು ತಮ್ಮ ಉತ್ಪನ್ನಗಳನ್ನ ನೇರವಾಗಿ ಮಾರುಕಟ್ಟೆಗಳಿಗೆ ಮಾರಾಟ ಮಾಡಬಹುದು ಅಥವಾ ನೀವು ಬೈ ಪ್ರಾಡಕ್ಟ್ ಆಗಿ ಕೂಡ ಮಾರಾಟ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಮದೇ ಒಂದು ಸ್ವಲ್ಪ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನುವಂಥದ್ದಿದ್ರೆ ಸೊ ನಿಮ್ಮದೇ ಬ್ರ್ಯಾಂಡ್ ಮೂಲಕ ನೀವು ಸೇಲ್ ಮಾಡ್ತೀರಾ ಅಂತಂದ್ರೆ ಹೆಚ್ಚಿನ ಲಾಭ ಇರುತ್ತೆ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅದೇ ಹೇಳ್ತೀನಿ, ಮಧ್ಯವರ್ತಿಗಳು ಇದ್ರು ಅಂತಂದ್ರೆ ಸೊ ನಿಮಗೆ ಲಾಭ ಕಡಿಮೆ ಬರುತ್ತೆ. ಅದೇ ಮಧ್ಯವರ್ತಿಗಳು ಇಲ್ಲದೆ ನೀವು ನೇರವಾಗಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಮಾರುಕಟ್ಟೆಯನ್ನು ಹೇಗೆ ತಲುಪೋದು, ಇವೆಲ್ಲ ಕೂಡ ಕಷ್ಟ ಆಗುತ್ತೆ. ಬಟ್ ಅದನ್ನ ನೀವು ಸ್ವಲ್ಪ ದಿನಗಳ ಕಾಲ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅಭ್ಯಾಸ ಆಯ್ತು ಅಂತಂದ್ರೆ ಇದರಿಂದ ಹೆಚ್ಚು ಲಾಭವನ್ನ ಮಾಡಬಹುದು. ಸೊ ಸಾಕಷ್ಟು ರೈತರು ಈ ಒಂದು ಕಸ್ತೂರಿ ಮೇಥಿ ಕೃಷಿಯನ್ನ ಮಾಡಿ ಲಾಭ ಮಾಡಿ ಒಳ್ಳೆ ಆದಾಯವನ್ನ ಗಳಿಸಿ ಮತ್ತೆ ಆ ಒಂದು ಕೃಷಿಯನ್ನ ಮಾಡಿದಂತ ಉದಾಹರಣೆ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಸೊ ನನಗೆ 20 ರಿಂದ 25 ದಿನದಲ್ಲಿ ಲಾಭ ಬರಬೇಕು ಅನ್ನುವಂಥದ್ದಿಲ್ಲ. ಸೊ ನೀವು ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವೊಂದಷ್ಟು ರೈತರು ಏನ್ ಮಾಡ್ತಾರೆ, ತಾಳ್ಮೆ ಇಟ್ಕೋತಾರೆ. ಅದಾದ ಮೇಲೆ 20-25 ಅಲ್ಲ 60 ದಿನದ ಒಳಗಡೆ ನಾನು ಏನ್ ಇನ್ವೆಸ್ಟ್ ಮಾಡಿದೀನೋ ಅದಕ್ಕೆ ಒಳ್ಳೆ ಲಾಭ ಬಂದ್ರೆ ಸಾಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಸೊ ಈಗ ಹವಾಮಾನ ಆಗಿರ್ಬೋದು, ಸೊ ನಿಮಗೆ ವೆದರ್ ಯಾವ ರೀತಿಯಾಗಿ ವೇರಿಯೇಷನ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಸೊ ಜಸ್ಟ್ 25 ದಿನದಲ್ಲಿ ನಂಗೆ ಇಷ್ಟು ಲಕ್ಷ ಬರಬೇಕು ಅನ್ನುವಂಥದ್ದಲ್ಲ. ಸೊ ನೀವು ಯಾವ ರೀತಿಯಾದಂತ ಕ್ವಾಲಿಟಿಯನ್ನ ಉಳಿಸ್ಕೋತಿರೋ ಅದ್ರ ಮೇಲೆ ನಿಮ್ಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬೆಲೆ ಆಗಿರ್ಬೋದು, ಆದಾಯ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಕಸ್ತೂರಿ ಮೇಥಿ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.